ಯುದ್ಧವಾದರೆ ದೇಶಕ್ಕೆ ಆಗುವ ನಷ್ಟ ಏನು? ಸರ್, ನನಗೆ ಯುದ್ಧ ಅದೊಂದು ಮಾನವೀಯತೆಯ ಪರಿಕಲ್ಪನೆಯಲ್ಲಿರುವಂಥ ಯುದ್ಧ ಅಂತ ಹೇಳಿದರೆ ಇನ್ನೊಬ್ಬರನ್ನು ಆಕ್ರಮಣ ಮಾಡಿ ಅವರನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥದ್ದನ್ನು ನಾವು ಮಾಡುವಂಥದ್ದು. ಸರ್, ಯುದ್ಧ ಆದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಒಮ್ಮೆ ಸ್ಥಗಿತ ಆಗುತ್ತೆ. ಜಗತ್ತಿನಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ಸಂಬಂಧಗಳನ್ನು ಒಂದಷ್ಟು ಕರ್ಟೈಲ್ ಮಾಡ್ತವೆ. ಮೂರನೇದಾಗಿ ಸಾವಿರಾರು ಜೀವಹಾನಿಗಳಾಗುವಂಥ ಎಲ್ಲ ಲಕ್ಷಣಗಳು ಇವತ್ತಿದ್ದಾವೆ. ಯಾಕಂತ ಹೇಳಿದರೆ ಇವತ್ತಿನ ನಿಮ್ಮ ಲೇಟೆಸ್ಟ್ ಟೆಕ್ನಾಲಜಿಗಳು, ಈ ಅಣುಬಾಂಬ್, ಮತ್ತೊಂದು ನಿಮ್ಮ ಎಲ್ಲ ಫೈಟರ್ ಜೆಟ್ಗಳು ಏನು ಬೇಕಾದ್ರೂ ಮಾಡಬಲ್ಲಂಥ ಸಂದರ್ಭಗಳಿರ್ತವೆ. ಎರಡನೇದಾಗಿ ನೇಬರರ್ಸ್ ಜೊತೆ ಭಾರಿ ದೊಡ್ಡ ಯುದ್ಧ ಮಾಡುವಂಥದ್ದು. ಇದು ಇವತ್ತೆಲ್ಲ ಶಾಶ್ವತವಾಗಿರುವಂಥ ಸಂಬಂಧವನ್ನು ಕಡಿತಗೊಳಿಸುವಂಥ ಒಂದು ಸಂಗತಿಗಳಾಗ್ತವೆ. ಇದೆಲ್ಲವನ್ನ ನೋಡಿದರೆ ಯುದ್ಧ ಆಗಬಾರ್ದು, ಆಗದಂತೆ ನಡ್ಕೊಳ್ಳುವಂಥ ರಾಜನೀತಿ ಪ್ರತಿಯೊಂದು ದೇಶ ಮಾಡಬೇಕು. ಹೌದು. ಅದನ್ನು ಬಿಟ್ಟು ಮಾಡಿದಾಗ, ವಿಪರೀತವಾದಾಗ ಅನಿವಾರ್ಯವಾಗಿ ಈ ದೇಶದ ರಕ್ಷಣೆ, ಜನರ ರಕ್ಷಣೆಗೋಸ್ಕರ, ಈ ದೇಶದ ವಿಚಾರಕ್ಕೋಸ್ಕರ ನಾವು ಮಾಡಬೇಕಾದಂಥ ಸಂಗತಿ ಬಂದರೆ ಮಾಡಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.